ಹನಿಮೂನ್ಗೆ ಹೋಗುತ್ತಿದ್ದ ಯುವ ಜೋಡಿಯ ಕಾರು ಪಲ್ಟಿ ಓರ್ವ ಸಾವು. ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ನಡೆದ ಕದ್ರಾ ಮಹಾಮಾಯಿ ದೇವಿಯ ಜಾತ್ರೆ. ಮರೆಯಾದ ರಂಗನಟ ನಿರ್ದೇಶಕ ಕೆಆರ್ ಪ್ರಕಾಶ್. ಅಜಿತ್ ಪವಾರ್ಗೆ ತಾಕತ್ತಿದ್ರೆ ನಮ್ಮ ಗಡಿಗೆ ಬಂದು ಹೇಳಿಕೆ ನೀಡಲೇ ಕರ್ವೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡಗಾರ್ ಕಿಡಿ. ನವದಂಪತಿಗಳು ಪ್ರಯಾಣಿಸುತ್ತಿದ್ದ ಕಾರೊಂದು ಸೇತುವೆಯ ಕೆಳಗೆ ಬಿದ್ದು ಓರ್ವ ನವವಿವಾಹಿತ ಸಾವನ್ನಪ್ಪಿರುವಂತಹ ಘಟನೆ ಹೊನ್ನಾವರ ತಾಲೂಕಿನ ಹಡಿನ್ಬಾಳ ಬಳಿ ನಡೆದಿದೆ. ಅಪಘಾತದಲ್ಲಿ ನವವಿವಾಹಿತೆಯಾಗಿದ್ದ 32 ವರ್ಷದ ರಾಹುಲ್ ಎಂಬಾತ ಸಾವನ್ನಪ್ಪಿದ್ದಾರೆ. ಇಬ್ಬರು ನವ ವಿವಾಹಿತರು ಜೋಡಿ ಶಿವಮೊಗ್ಗದಿಂದ ಪ್ರವಾಸಕ್ಕೆಂದು ಗೋವಾಕ್ಕೆ ಪ್ರಯಾಣಿಸುತ್ತಿದ್ರು ಎನ್ನಲಾಗಿದೆ. ಈ ವೇಳೆ ಹೊನ್ನಾವರದ ಹಡಿನ್ಬಾಳ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಸೇತುವೆ ಕೆಳಗೆ ಪಲ್ಟಿಯಾಗಿ ಇದರಿಂದಾಗಿ ಗಂಭೀರವಾಗಿ ಗಾಯಗೊಂಡ ರಾಹುಲ್ ಎಂಬಾತನನ್ನ ಹೊನ್ನಾವರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಇನ್ನುಳಿದ 4ವರಿಗೆ ಗಂಭೀರ ಗಾಯವಾಗಿದೆ. ಗಾಯಗೊಂಡಿರುವ ಎಲ್ಲರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರ ತಾಲೂಕಿನ ಪ್ರಥಮ ಜಾತ್ರೆಯಾಗಿರುವ ಕದ್ರಾದ ಶ್ರೀ ಮಹಾಮಾಯಿ ದೇವಿಯ ಜಾತ್ರಾ ಮಹೋತ್ಸವ ಕೋವಿಡ್ ನಡುವೆಯೂ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಮುನ್ನಾ ದಿನ ಕದ್ರಾದ ಸಿಂಗೇವಾಡಿಯಿಂದ ಶ್ರೀದೇವಿಯನ್ನ ಪಲ್ಲಕ್ಕಿಯ ಮೆರವಣಿಗೆ ಮೂಲಕ ಕದ್ರಾ ಜಾತ್ರೆ ನಡೆಯುವ ಗದ್ದುಗೆಗೆ ತರಲಾಯಿತು ಹಾಗೂ ಅಂದು ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನ ಪೂರೈಸಲಾಯಿತು. ಇಂದು ಗುರುವಾರ ಗದ್ದುಗೆಯಲ್ಲಿ ದೇವಿಯ ಜಾತ್ರೆ ನಡೆಯಿತು. ಜಿಲ್ಲಾಡಳಿತ ಸೂಚಿಸಿರುವಂತೆ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಭಕ್ತರಿಗೆ ಶ್ರೀದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸ್ಥಳೀಯ ಯುವಕರು, ಸಂಘಟನೆಯವರು ಹಾಗೂ ಗ್ರಾಮಸ್ಥರು ಶ್ರೀದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಮಾಸ್ಕ್ ನೀಡಿರುವುದಲ್ಲದೆ ಸ್ಯಾನಿಟೈಸರ್ ನೀಡಿ ಕೊರೋನಾ ಹರಡದಂತೆ ಕ್ರಮ ಕೈಗೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಹಾಮಾಯಿ ದೇವಿಯ ಧಾರ್ಮಿಕ ವಿಧಾನ ಕಾರ್ಯಕ್ರಮಗಳು ನಡೆಯಿತು. ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಸಹ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿತು. ಮಹಾಮಾಯಿ ದೇವಿಯು ಜನರ ಕಷ್ಟವನ್ನ ನಿವಾರಿಸಿ ಕೋವಿಡ್ ಪಿಡುಗನ್ನ ತೊಲಗಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಆದರೆ ಕೊರೋನಾ ಕಾರಣದಿಂದ ಭಕ್ತಾದಿಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿರುವಂತದ್ದು ಕೂಡ ಕಂಡುಬಂತು. ಅನಾರೋಗ್ಯಕ್ಕೆ ಒಳಗಾಗಿದ್ದ ಪತ್ರಕರ್ತ ಹಾಗೂ ರಂಗನಟ ನಿರ್ದೇಶಕ ಶಿರಸಿಯ ಕೆಆರ್ ಪ್ರಕಾಶ್ ಇಂದು ನಿಧನರಾಗಿದ್ದಾರೆ. ಕೆಆರ್ ಪ್ರಕಾಶ್ ಪ್ರಸ್ತುತ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ರು. ತುಂಬಾ ಚಿಕ್ಕ ಪ್ರಾಯದಲ್ಲೇ ರಂಗಭೂಮಿಯ ಗೀಳು ಹತ್ತಿಸಿಕೊಂಡಿದ್ರು. ಪ್ರಕಾಶ್ ಉತ್ತಮ ನಟನಾಗಿದ್ರು. ಅವರದ್ದೇ ಆದ ವಿಶಿಷ್ಟ ಶೈಲಿಯ ನಾಟಕಗಳನ್ನ ಕಟ್ತಾ ಇದ್ರು. ಮುಖ್ಯವಾಗಿ ಹಳ್ಳಿಗಳ ತಂಡಗಳ ಜೊತೆ ನಾಟಕವಾಡುತ್ತಿದ್ದ ಶಿರಸಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರಂಗಾಸಕ್ತಿ ಬೆಳೆಸಲು ಕಾರಣವಾಗಿದ್ರು. ಪ್ರಕೃತಿ ರಂಗಭೂಮಿಯಲ್ಲಿ ಹಲವಾರು ಸಾಹಸಗಳನ್ನ ಮಾಡಿದ ಪ್ರಕಾಶ್ ನಿಸರ್ಗ ಮತ್ತು ರಂಗಭೂಮಿಗಳು ಲೀನವಾಗಬಹುದಾದ ಸಾಧ್ಯತೆಗಳ ಕುರಿತು ಯೋಚಿಸ್ತಾ ಇದ್ರು. ಹಾಗೆಯೇ ಸಮುದ್ರದ ದಡದಲ್ಲಿ ಜಲಪಾತದ ಎದುರು ಪ್ರಪಾತದಲ್ಲಿ ಹೀಗೆ ಹಲವು ಪ್ರಯೋಗಗಳನ್ನ ಮಾಡಿದ್ರು. ಮತ್ತಿಘಟ್ಟದ ಗೆಳೆಯರೊಡನೆ ಅವರು ಮಾಡಿದ ಪ್ರಯೋಗಗಳು ಅನೇಕ ಪ್ರಕಾಶ್ ಹೆಸರಲ್ಲಿ ಪ್ರಶಸ್ತಿಯೂ ಕೂಡ ಮಾಡಲ್ಪಟ್ಟಿತ್ತು. ರಂಗಭೂಮಿಯ ಅನೇಕ ಹಿರಿಯರು ಪ್ರಶಸ್ತಿ ಸ್ವೀಕರಿಸಿ ಶಿರಸಿಯ ರಂಗ ಸಂಘಕ್ಕಾಗಿಯೂ ಮಕ್ಕಳ ನಾಟಕಗಳನ್ನ ನಿರ್ದೇಶಿಸುತ್ತಿದ್ರು. ಇನ್ನು ಹಲವು ವರ್ಷದ ರಂಗ ಕಾಯಕ ಮಾಡಬಹುದಾಗಿದ್ದ ಪ್ರಕಾಶ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ ಜಿಲ್ಲೆಯ ಅನೇಕ ಗಣ್ಯರು ಸಂತಾಪವನ್ನ ಸಲ್ಲಿಸಿದ್ದಾರೆ. ಇನ್ನು ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿಯೂ ಸಹ ಕೆಆರ್ ಪ್ರಕಾಶ್ ಅವರ ನಿಧನದ ಹಿನ್ನೆಲೆ ಸಂತಾಪವೇ ಸೂಚಿಸಲಾಯಿತು. ಕಾರವಾರ ಹಾಗೂ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಅಜಿತ್ ಪವಾರ್ ಹೇಳಿಕೆಗೆ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡಗಾರ್ ತಿರುಗೇಟು ನೀಡಿದ್ದಾರೆ. ಕಾರವಾರ ಹಾಗೂ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಹೇಳಿರುವ ಅಜಿತ್ ಪವಾರ್ಗೆ ತಾಕತ್ತು ಇದ್ರೆ ನಮ್ಮ ಗಡಿಗೆ ಬಂದು ಆ ಮಾತನ್ನ ಹೇಳಲಿ, ನಾವು ನಮ್ಮದೇನು ಅಂತ ತೋರಿಸ್ತೇವೆ. ಅಜಿತ್ ಪವಾರ್ಗೆ ಮಾಡೋದಕ್ಕೆ ಬೇರೆ ಕೆಲಸವಿಲ್ಲ. ಅದು ಅಲ್ಲದೆ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಪ್ರಚಾರವನ್ನ ಪಡೆದುಕೊಳ್ಳಬೇಕು ಎಂದು ಈ ರೀತಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ 1 ಇಂಚು ಜಾಗವನ್ನ ಸಹ ಮಹಾರಾಷ್ಟ್ರಕ್ಕಾಗಲಿ ಬೇರೆ ಯಾವ ರಾಜ್ಯಕ್ಕೂ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಅಜಿತ್ ಪವಾರ್ ಅವರ ಈ ರೀತಿ ಹೇಳಿಕೆ ನೀಡಿರುವುದನ್ನ ನಿಲ್ಲಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಅನಿವಾರ್ಯವಾಗುತ್ತದೆ ಅಂತ ಭಾಸ್ಕರ್ ಪಡಗಾರ್ ಎಚ್ಚರಿಸಿದರು. ಅಜಿತ್ ಪವಾರ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಕಾರವಾರ ಹಾಗೂ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತೇಳಿ. ಮಾನ್ಯ ಅಜಿತ್ ಪವಾರ್ ಅವರೇ, ಏನು ನಿಮ್ಮ ರಾಜ್ಯದಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಇಲ್ವೇನೋ, ಆ ನಿಟ್ಟಿನಲ್ಲಿ ನೀವು ಪ್ರಚಾರ ತಗೊಳ್ಬೇಕು ಅಂತೇಳಿ ನಮ್ಮ ಒಂದು ಉದ್ದಟತನದ ಹೇಳಿಕೆಯನ್ನು ಕಾರವಾರ ಹಾಗೂ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತೇಳಿ ಉದ್ದಟತನದ ಹೇಳಿಕೆ ಕೊಟ್ಟಿದ್ದೀರಿ. ಇದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತದೆ. ತಾಕತ್ತಿದ್ರೆ ನೀವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗಕ್ಕೆ ಬಂದು ಹೇಳಿಕೆ ಕೊಡಿ, ಆವಾಗ ನಾವು ಕನ್ನಡಿಗರ ತಾಕತ್ತನ್ನ ನಿಮಗೆ ತೋರಿಸ್ತೇವೆ. 1 ಇಂಚ್ ಜಾಗವನ್ನು ನಾವು ಕಾರವಾರ ಹಾಗೂ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಕೊಡುವುದಿಲ್ಲ.
ಕಾರ್ಮಿಕ ಮತ್ತು ಸಕ್ಕರೆ ಸಚಿವರಾದ ಶಿವರಾಂ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ನಡೆಸಿದರು. ಈ ಸಭೆಯಲ್ಲಿ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಲ್ಬರ್ಗಾದಲ್ಲಿ ಪೈಲಟ್ ತರಬೇತಿ ಪಡೆಯುವುದಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಹಾಗೂ 10ನೇ ತರಗತಿಗಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ನೀಡಲಾಗುವುದು ಮತ್ತು ಶ್ರಮ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ವೃತ್ತಿ ತರಬೇತಿಗೆ ಅವಕಾಶ ನೀಡಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸದಸ್ಯರು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸಾಗರದ ಆಲದಳ್ಳಿ ಬಳಿ ಕಾರು ಬೈಕ್ ನಡುವೆ ಅಪಘಾತ ನಡೆದು ಸಿದ್ದಾಪುರದ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸಿದ್ದಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸೊರಬದ ಹೆಜ್ಜೆ ಗ್ರಾಮದ ಉಷಾ ಎಂಬುವರು ಸಾಗರದ ಆಲಹಳ್ಳಿಯ ಬಳಿ ನಡೆದ ಸ್ಕೂಟರ್ ಕಾರ್ ಮುಖಾಮುಖಿ ಡಿಕ್ಕಿಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಕಳೆದ ಕೆಲವು ವರ್ಷಗಳಿಂದ ಸಿದ್ದಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಸಾಗರದಲ್ಲಿ ವಾಸವಾಗಿದ್ರು. ಇಂದು ಸಿದ್ದಾಪುರಕ್ಕೆ ಕಾರ್ಯದ ನಿಮಿತ್ತ ಬರುತ್ತಿರುವಾಗ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ.